ನಮಸ್ಕಾರ. ಇವತ್ತು ಗುಡ್ಪಲ್ಲಿ ಕಾಶಿ ವಿಶ್ವನಾಥ ಸ್ವಾಮಿ ದೇವರ ರಥೋತ್ಸವ ನಡೀತಾ ಇದೆ. ಈ ಒಂದು ದೇವರು ಸುಮಾರು ವರ್ಷಗಳಿಂದ ಈ ಗುಡ್ಪಲ್ಲಿ ಗ್ರಾಮದಲ್ಲಿ ಈ ರಥೋತ್ಸವ ತುಂಬ ಅದ್ಧೂರಿಯಾಗಿ ವಿಜೃಂಭಣೆಯಿಂದ ಬಂದಿರತಕ್ಕಂಥ ಊರು. ಈ ಅದ್ಧೂರಿ ರಥೋತ್ಸವ ಕಾರ್ಯಕ್ರಮಕ್ಕೆ ಸುಮಾರು ವರ್ಷಗಳಿಂದ ಅನೇಕ ದಾನಿಗಳು ಇದಕ್ಕೆ ಕೈ ಜೋಡಿಸಿ ಈ ಒಂದು ರಥೋತ್ಸವ ಕಾರ್ಯಕ್ರಮವನ್ನು, ಆರ್ಕೆಸ್ಟ್ರಾ ಕಾರ್ಯಕ್ರಮಗಳು, ರಾವಣೋತ್ಸವ ಕಾರ್ಯಕ್ರಮಗಳು ಅನೇಕ ವರ್ಷಗಳಿಂದ ಸಾಂಪ್ರದಾಯಿಕವಾಗಿ ಮಾಡ್ಕೊಂಡು ಬಂದಿದ್ದಾರೆ. ದಿನೇ ಇದು ಹೆಚ್ಚು ಸಂಖ್ಯೆಯಲ್ಲಿ ಜನ ಭಾಗವಹಿಸಿ ಹೆಚ್ಚು ಭಕ್ತಾದಿಗಳು ಈ ಸ್ವಾಮಿಯ ಕೃಪೆಗೆ ಪಾಲಾಗ್ತಾ ಇದ್ದಾರೆ. ಅದರ ಜೊತೆಗೆ ಈ ಒಂದು ಕಾರ್ಯಕ್ರಮ ಸುಮಾರು ನಮ್ಮ ಕೊತ್ತೂರು ಮಂಜುನಾಥ್ ಅವರು ಶಾಸಕರು ಆಗೋಕೆ 2013ನಲ್ಲಿ ಶಾಸಕರಾಗಿದ್ದು, ಅದು 2004ಇಂದ ಈ ಒಂದು ದೇವಸ್ಥಾನಕ್ಕೆ, ಈ ಒಂದು ಕಾರ್ಯಕ್ರಮಗಳಿಗೆ ಅವರ ಒಂದು ತುಂಬ ಸಹಕಾರ ಇದೆ. ಅದೇ ರೀತಿ ಈಗಿನ ನಮ್ಮ ನಾಯಕರಾದಂಥ ಕೊತ್ತೂರು ಆದಿನಾರಾಯಣ ಅವರು ಈ ಒಂದು ಈ ಕಾರ್ಯಕ್ರಮಕ್ಕೆ ಅವರ ಸಹಕಾರ ತುಂಬ ಇರುತ್ತೆ ಅಂತ ಭಾವಿಸ್ತೀನಿ. ಅದರ ಜೊತೆಗೆ ಈ ಒಂದು ಕಾರ್ಯಕ್ರಮಕ್ಕೆ ನಮಗೆ ಊರಿನ ಗ್ರಾಮಸ್ಥರು ಎಲ್ಲ ಮುಖಂಡರು ನಮಗೆ ಆಹ್ವಾನ ನೀಡಿದರು. ಈ ಒಂದು ದೇವರ ಕೃಪೆಗೆ ಪಾತ್ರರಾಗಿ ಅಂತೇಳಿ ನಾವು ಒಂದು ದೇವರ ಆಶೀರ್ವಾದ ಪಡ್ಕೊಂಡು ಈ ಒಂದು ಸುತ್ತಮುತ್ತ ಗ್ರಾಮಗಳು, ಗುಡ್ಪಲ್ಲಿ, ರಾಜನಹಳ್ಳಿ, ಅಂಬಲ್ಗಲ್ ಗ್ರಾಮ, ಎಲ್ಲ ತಾಲೂಕಿನ ಎಲ್ಲ ಗ್ರಾಮಗಳು ಒಳ್ಳೆಯದಾಗಲಿ, ಒಳ್ಳೆ ಮಳೆ ಬೆಳೆ ಬರಲಿ ಅಂತ ದೇವರಲ್ಲಿ ಪ್ರಾರ್ಥಿಸಿ ಎಲ್ರಿಗೂ ಒಳ್ಳೆಯದಾಗಲಿ ಅಂತ ಈ ಸಮಯದಲ್ಲಿ ಹೇಳಕ್ಕೆ ಬಯಸ್ತೀನಿ. ನಮಸ್ಕಾರ. ಈ ದಿನ ಕಾಶಿ ವಿಶ್ವೇಶ್ವರಯ್ಯ ಸ್ವಾಮಿ ಬ್ರಹ್ಮ ರಥೋತ್ಸವ. ಈ ರಥೋತ್ಸವಕ್ಕೆ ನಮ್ಮ ಗುಡ್ಪಲ್ಲಿ ಗ್ರಾಮ ಪಂಚಾಯಿತಿಯ ಎಲ್ಲ ಮುಖಂಡರು, ನಮಗೆ ಕಾಂಗ್ರೆಸ್ ಪಕ್ಷದ ಎಲ್ಲ ಮುಖಂಡರನ್ನು ಆಹ್ವಾನಿಸಿದ್ದಕ್ಕೆ ನಮಗೆ ತುಂಬ ಖುಷಿಯಾಗಿದೆ. ಅದಕ್ಕೆ ಮೊದಲನೇದಾಗಿ ಅವ್ರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ಈಗ ನಮ್ಮ ಪಕ್ಷಕ್ಕೆ ನಮ್ಮ ಸುಬ್ರೆಡ್ಡಿ ಅಣ್ಣ, ವೇಣು ಅಣ್ಣ, ಅಮರೇಂದ್ರಣ್ಣ, ಇನ್ನು ಸುಮಾರು ಅನೇಕ ಮುಖಂಡರಿದ್ದಾರೆ, ರೆಡ್ಡಪ್ಪಣ್ಣ, ಎಲ್ಲ ಮುಖಂಡರಿದ್ದಾರೆ. ಎಲ್ಲರೂ ಕೂಡ ಮೊದಲಿಂದನೂ ಸಪೋರ್ಟ್ ಮಾಡ್ತಾ ಬಂದಿದ್ದಾರೆ. ಈಗನೂ ಕೂಡ ನಮಗೆ ಕರೆದಿದ್ದಕ್ಕೆ ನಮಗೆ ತುಂಬ ಖುಷಿಯಾಯಿತು. ಈ ಕಾರ್ಯಕ್ರಮಕ್ಕೆ ನಮ್ಮ ಕೋಲಾರ ಶಾಸಕರಾದ ಕೊತ್ತೂರು ಮಂಜಣ್ಣವರು ಆಗಮಿಸಬೇಕಾಗಿತ್ತು. ಅವರು ಸೆಷನ್ನಲ್ಲಿ ಕೆಲಸ ಇರೋದ್ರಿಂದ ನಮಗೆ ಹೋಗಿ ಬನ್ನಿ ಅಂತ ನಮ್ಗೆ ಹೇಳಿದ್ರು. ಅದಕ್ಕೆ ಅವರು ಬರೋಕ್ಕಾಗಲಿಲ್ಲ. ಮುಂದಿನ ದಿನಗಳಲ್ಲಿ ಅವರು ಬಂದು ಅವ್ರದ್ದು ಸಪೋರ್ಟ್ ಇರುತ್ತೆ. ನಮ್ಮ ಈ ಕಾಶಿ ವಿಶ್ವೇಶ್ವರ ಸ್ವಾಮಿಯ ಎಲ್ಲ ಭಕ್ತಾದಿಗಳು ಕೂಡ ಒಳ್ಳೆಯದಾಗಲಿ, ಅವರಿಗೆ ಆರೋಗ್ಯ ಭಾಗ್ಯ ಎಲ್ಲ ನೀಡಲಿ ಅಂತ ನಮ್ಮ ಎಲ್ಲರ ಪರವಾಗಿ ನಾನು ಈ ಸಂದರ್ಭದಲ್ಲಿ ಬೇಡ್ಕೊಳ್ತೇನೆ. ನಾಳೆ ಅಂದರೆ ದಿನಾಂಕ 4/2/2026 ಆದಿನಾರಾಯಣ ಚಾರಿಟೇಬಲ್ ಟ್ರಸ್ಟ್ ಮತ್ತು ಕಾಂಗ್ರೆಸ್ ಪಕ್ಷದ ಎಲ್ಲ ಮುಖಂಡರು ಮತ್ತು ಕಾರ್ಯಕರ್ತರ ಸಹಕಾರದೊಂದಿಗೆ ನಾವು ಮುಳಬಾಗಿಲಿನಲ್ಲಿ ಬಾಲಾಜಿ ಭವನ ಎದುರುಗಡೆ ಮೈದಾನದಲ್ಲಿ ನಾವು ಜೀವ ಸಂಜೀವಿನಿ ಕಾರ್ಯಕ್ರಮ ಅಂದರೆ ಹೆಲ್ಮೆಟ್ ಉಚಿತವಾಗಿ ವಿತರಣೆ ಮಾಡುವ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೀವಿ. ಆ ಕಾರ್ಯಕ್ರಮಕ್ಕೆ ಯಾವುದು ದಾಖಲಾತಿ ಇಲ್ಲದೆ, ಯಾವುದು ಕಂಡೀಷನ್ ಇಲ್ಲದೆ ಎಲ್ಲ ದ್ವಿಚಕ್ರ ವಾಹನದ ಸವಾರರು ಭಾಗವಹಿಸಿ ಆ ಕಾರ್ಯಕ್ರಮದಲ್ಲಿ ಹೆಲ್ಮೆಟನ್ನು ಪಡೆದುಕೊಂಡು ನಿಮ್ಮ ಜೀವ ರಕ್ಷಣೆ ಮಾಡ್ಕೋಬೇಕಂತ ನಾನು ಈ ಸಂದರ್ಭದಲ್ಲಿ ನಾನು ಎಲ್ಲರ ಪರವಾಗಿ ಆ ಭಗವಂತನ ಸನ್ನಿಧಿಯಲ್ಲಿ ಆ ಭಗವಂತನ ಆಶೀರ್ವಾದ ನಿಮಗಿರಲಿ ಅಂತ ಬೇಡ್ಕೊತ ಈ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಆಹ್ವಾನಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ಗುಡುಪಲ್ಲಿ ಗ್ರಾಮ ರಥೋತ್ಸವ ಇರೋದ್ರಿಂದ ಈ ಗುಡುಪಲ್ಲಿ ಗ್ರಾಮಕ್ಕೆ ತುಂಬ ಇತಿಹಾಸ ಇದೆ. 300-500 ವರ್ಷದ ಇತಿಹಾಸ ಇದೆ. ವಿಜಯನಗರ ಸಾಮ್ರಾಜ್ಯದ ಕಾಲದಲ್ಲಿ ದೇವರಾಯನ ಪಟ್ಟಾಭಿಷೇಕ ಆಗಿರೋದು ಇದೇ ಗುಡುಪಲ್ಲಿ ಗ್ರಾಮದಲ್ಲಿ. ಅದಕ್ಕೆ ಪುರಾವೆಗಳಿದ್ದಾವೆ. ಈ ಒಂದು ಪುರಾವೆಗೆ ಗುಡುಪಲ್ಲಿ ಅಂತ ಹೆಸರಿರಲಿಲ್ಲ. ಮೊದಲು ಉದಯಪುರ ಮತ್ತು ರಾಜೇಂದ್ರ ಗಡ ಅಂತಿತ್ತು. ನಮ್ಮ ಪಕ್ಕದಲ್ಲಿರೋ ರಾಜೇಂದ್ರಲ್ಲಿ ಮತ್ತು ಈ ಗುಡುಪಲ್ಲಿಗೆ ಉದಯಪುರ ಮತ್ತು ರಾಜೇಂದ್ರ ಗಡ ಎರಡೂ ಸೇರಿ ದೇವರಾಯಪುರ ಅಗ್ರಹಾರ ಅಂತ ಮಾಡಿದರು. ಅದೆಲ್ಲ ಪುರಾವೆಗಳು ನಮಗೆ ತಾಮ್ರ ಶಾಸನ ಮೊನ್ನೆ ಇದರಲ್ಲಿ ಮೈಸೂರಿನಲ್ಲಿ ಸಿಕ್ಕಿದೆ.
ಇದಕ್ಕೆ ತುಂಬ ಮುಳುಬಾಗಿಲಿಗಿಂತ ತುಂಬ ಇತಿಹಾಸ ಇದೆ. ವಿಜಯನಗರ ಸಾಮ್ರಾಜ್ಯದವರು ಪೆನುಗೊಂಡ ಪೋರ್ಟ್ ಇತ್ತು. ಆ ಪೋರ್ಟಿಂದ ಹಿಂಗೆ ತಿರುಪತಿಗೆ ಹೋಗಬೇಕು ಅಂದರೆ ಇದು ಹತ್ತಿರ ಆಗುತ್ತೆ ಅಂತೇಳಿ ಈ ದಾರಿಯಲ್ಲಿ ಬಂದು ಇಲ್ಲೊಂದು ಪ್ರವಾಸ ಸ್ಥಾನ ಆಗಿ ಮಾಡಬೇಕು ಅಂತೇಳಿ ಇದನ್ನೆಲ್ಲ ಈ ಎರಡು ಪಂಚಾಯತ್ ಸೇರಿ ಅವಾಗ ದೇವರಾಯಪುರ ಅಗ್ರಹಾರ ಮಾಡಿದರು. ಅದನ್ನು ತದನಂತರ ಕಾಲಕ್ಕೆ ಅದು ಚೇಂಜಸ್ ಆಯಿತು. ಸೊ ಆ ಥರ ಇತಿಹಾಸ ಇರೋದ್ರಿಂದ ಇದನ್ನು ಹೀಗೆ ಮುಂದುವರಿಸ್ತಾ ನಾವು ಬರ್ತಾ ಇದ್ವಿ. ಇದೆಲ್ಲ ಇತಿಹಾಸ ಗೊತ್ತಾದ ಮೇಲೆ ಇಲ್ಲಿ ಒಬ್ಬರು ಅಮರೇಂದ್ರಣ್ಣ ಅಂತವರು ಇದೆಲ್ಲ ಒಂದು 10-15-20 ವರ್ಷದಿಂದ ಸತತವಾಗಿ 5 ವರ್ಷಕ್ಕೆ ಊಟದ ವ್ಯವಸ್ಥೆ ಮಾಡಿಕೊಂಡು ಸತತವಾಗಿ ನಡೆಸ್ತಾ ಇದ್ದಾರೆ. ಮುಂದಿನ ದಿನದಲ್ಲೂ ಕೂಡ ಇದೇ ಥರ ಆಗಬೇಕು ಅಂತ ಎಲ್ಲ ಕೋರ್ತಾ ಎಲ್ಲ ನಮ್ಮ ಕಾಂಗ್ರೆಸ್ ಮುಖಂಡರೆಲ್ಲ ಬಂದಿದ್ದಾರೆ. ಅವ್ರದ್ದೆಲ್ಲ ಸಹಕಾರ ಬೇಕು ಅಂತೇಳಿ ಮುಂದಿನ ದಿನದಲ್ಲಿ ಅವ್ರನ್ನ ಒಂದು ಕೇಳ್ತಾ ಇದ್ದೀವಿ. ಇದೇ ಥರ ಪ್ರತಿ ವರ್ಷ ನಮ್ಮ ಈ ಥರ 5,000 ಜನಕ್ಕೆ ಕಾಲಕ್ಕೆ ಅವ್ರ ಕೈಲೂ ಆಗುತ್ತೋ ಇಲ್ಲೋ ಗೊತ್ತಿಲ್ಲ. ಮುಂದೆ ಇದೆಲ್ಲ ಕೂಡ ನಮ್ಮ ಪಕ್ಷದವರು ಸಹಕರಿಸಬೇಕು. ಇದಕ್ಕೇನಾದರೂ ಒಂದು ಈ ದೇವಸ್ಥಾನಗಳನ್ನು ಡೆವಲಪ್ ಮಾಡಬೇಕು. ಅದಕ್ಕೆ ನಾವು ಒಂದು ಅವರಲ್ಲಿ ಕೋರೋದೇನೆಂದರೆ, ಈಗ ನಮ್ಮ ಸರ್ಕಾರ ಇದೆ, ಮೆಜೆಸ್ಟಿಕ್ಕಿಂದ ಗುಡುಪಲ್ಲಿಗೆ 2 KSRTC ಬಸ್ಗಳನ್ನು ಹಾಕಿಸ್ಬೇಕು. KSRTC ಬಸ್ಗಳನ್ನು ಹಾಕಲೇಬೇಕು. ಅದಕ್ಕೆ ತಾವು ತಮ್ಮ ಸಚಿವರ ಹತ್ರ ಹೋಗಿ ಒಂದು ರಿಕ್ವೆಸ್ಟ್ ಮಾಡಿ ನಿಮ್ಮ ಎಲ್ಲ ಸಹಕಾರ ಬೇಕು ಅಂತ ಈ ಮೂಲಕ ನಿಮ್ಮಲ್ಲಿ ಬೇಡಿಕೆ ಇಡ್ತಾ ಇದ್ದೀವಿ. ಹಾಗೆ ನಮಗೆಲ್ಲ ಇಷ್ಟೆಲ್ಲ ಅವಕಾಶ ಕೊಟ್ಟಂತ ನಿಮ್ಮೆಲ್ಲರಿಗೂ ವಂದಿಸ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಶ್ರೀ ಕಾಶಿ ವಿಶ್ವೇಶ್ವರ ಸ್ವಾಮಿ ದೇವಸ್ಥಾನದ 3ನೇ ದಿನವಾದ ರಥೋತ್ಸವ ಈ ವರ್ಷದ ಅತಿ ವಿಜೃಂಭಣೆಯಿಂದ ನಡೆಯುತ್ತಿರುವ ಈ ರಥೋತ್ಸವಕ್ಕೆ ನಮ್ಮ ಧೀಮದ ನಾಯಕರಾದಂತಹ ಆದಿನಾರಾಯಣ ಸರವರು ಹಾಗೂ ರಾಮಲಿಂಗನವರು ಎಲ್ಲರೂ ಬಂದಿದ್ದಾರೆ. ಇದಕ್ಕೆ ನಮ್ಮ ಈ ಗುರುಪಲ್ಲಿ ಗ್ರಾಮದಿಂದ ಆಧಾರದ ಸ್ವಾಗತ. ಹಾಗೆಯೇ ನಮ್ಮ ಅಣ್ಣ ಹೇಳಿದಂತೆ ನಮಗೆ ತುಂಬ ತೊಂದರೆ ಇದೆ ಅಂದರೆ ಒಂದು ನಮ್ಮ ಬಸ್ ವ್ಯವಸ್ಥೆ, ಅದನ್ನು ದಯವಿಟ್ಟು ಮಾಡಿಕೊಡ್ಬೇಕು. ಹಾಗೆಯೇ ನಮ್ಮ ರಾಜನಗೌಡ ಸಹ ಬಂದಿದ್ದಾರೆ, ನಮ್ಮ ಕಿಟನ್ ಅವರು ಇದ್ದಾರೆ, ಎಲ್ಲರಿಗೂ ಸ್ವಾಗತ. ಹಾಗೆಯೇ ನಮ್ಮ ಅರ್ಜುನ್ ರೆಡ್ಡಿ ಸರ್ ಬಂದಿದ್ದಾರೆ, ನಮ್ಮ ಸುಭಾಷ್ ಸರ್ ಅವರು ಬಂದಿದ್ದಾರೆ. ಎಲ್ಲರಿಗೂ ಸ್ವಾಗತ ಕೋರುತ್ತಾ 2 ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ಬಂಧುಗಳೇ, ಇವತ್ತು ಈ ಕಾಶಿ ವಿಶ್ವೇಶ್ವರ ಜಾತ್ರೆಯಲ್ಲಿ ಭಾಗವಹಿಸುವುದಕ್ಕೆ ನಮಗೆಲ್ಲರಿಗೂ ಸಂತೋಷ ಆಗಿದೆ. ಕಾಂಗ್ರೆಸ್ ಪಾರ್ಟಿ ಎಲ್ಲ ಮುಖಂಡರನ್ನವೇ ಈ ಜಾತ್ರೆಯಲ್ಲಿ ಎಲ್ಲರ ಜೊತೆಯಲ್ಲೂ ಬೆರೆತು ಹೋಗೋದಕ್ಕೆ ತುಂಬ ಅವಕಾಶ ಕೊಟ್ಟಿದ್ದಾರೆ. ಅದಕ್ಕೆ ಧನ್ಯವಾದಗಳನ್ನು ಹೇಳ್ತೀವಿ. ಅದರ ಜೊತೆಗೆ ನಾಳೆ ಏನು ಆದಿನಾರಾಯಣ್ ಚಾರಿಟೇಬಲ್ ಟ್ರಸ್ಟಿಂದ ಏನು ಹೆಲ್ಮೆಟ್ ಕಾರ್ಯಕ್ರಮ ಇದೆಯೋ ಆ ಕಾರ್ಯಕ್ರಮಕ್ಕೆ ಯಾವುದೇ ನಿಬಂಧನೆಗಳಿಲ್ಲ. 2 ವೀಲರ್ ಇರ್ತಕ್ಕಂಥವರೆಲ್ಲರೂ ಮುಕ್ತವಾಗಿ ಬಂದು ಹೆಲ್ಮೆಟನ್ನು ಸ್ವೀಕರಿಸಿ ಹೋಗಬೇಕು ಅಂತಕ್ಕಂಥ ಒಂದು ಕಾರ್ಯಕ್ರಮ ಮುಲ್ಬಾಗಲ್ನ ಬಾಲಾಜಿ ಭವನ ಹತ್ರ ಇರ್ತಕ್ಕಂಥ ಇದರಲ್ಲಿ ಕಾರ್ಯಕ್ರಮ ನಡೀತಾ ಇದೆ. ಬೆಳಗ್ಗೆ 8 ಗಂಟೆಯಿಂದನೇ ನಡೀತಾ ಇದೆ. ಅದಕ್ಕೆ ಎಲ್ಲ ಜನರನ್ನೂ ಜಾತಿ, ಮತ, ಕುಲ, ರಾಜಕೀಯ ಏನು ಇಟ್ಕೊಳ್ಳದೆ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು, ಅದರ ಉಪಯೋಗ ಪಡಿಬೇಕು ಅಂತಕ್ಕಂಥದ್ದು ಎಲ್ಲರ ಜೊತೆಯಲ್ಲಿ ನಾನು ಮನವಿ ಮಾಡ್ತಾ ಇದ್ದೇನೆ. ಮತ್ತು ಏನು ಈಗ ಬಸ್ಸನ್ನು ಕೋರ್ತಾ ಇದ್ದಾರೋ ಆ ಬಸ್ಸನ್ನು ನಾವು ನಾಳೆಯಿಂದನೇ ಮುಲ್ಬಾಗಲ್ ಡಿಪೋ ಮ್ಯಾನೇಜರ್ ಹತ್ರ ಮಾತಾಡಿ ಉಡುಪಲ್ಲಿಯಿಂದ 2 ಟ್ರಿಪ್ ಬೆಂಗಳೂರಿಗೆ ಹೋಗೋದಕ್ಕೆ ಏನು ವ್ಯವಸ್ಥೆ ಬೇಕೋ ಅದೆಲ್ಲನೂ ಮಾಡೋದಕ್ಕೆ ನಾಳೆ ಮಾಡ್ತೀವಿ, ಮಾತಾಡ್ತೀವಿ. ಡಾಕ್ಟರ್ ಇಲ್ಲೇನೇನಿದೆಯೋ ಒಂದು ಮನವಿ ಕೊಟ್ಟರೆ ಅದನ್ನು ಆದಿನಾರಾಯಣ ಮುಖಾಂತರ ಗೌರ್ಮೆಂಟಲ್ಲಿ ಮೂವ್ ಮಾಡಿ ಅದನ್ನು ಮಾಡಿಸೋಣ. ಅದನ್ನು ಮಾಡಿಸೋಣ. ಧನ್ಯವಾದಗಳು ಎಲ್ರಿಗೂ.
ಹಾಂ